ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಇದು ನಿಮ್ಮ ಪ್ರಶ್ನೆ. ನೀವು ಕೇಳಿಸ್ಕೊಳ್ಳಿ, ಯಾಕಂದ್ರೆ ನೀವು ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಯು ಆರ್ ಗೆಟಿಂಗ್ ಇಂಪೇಷಂಟ್ ರೈಟ್ ನೌ ಆನ್ ಯೋರ್ ಫೇಸ್. ಸುದೀಪ್ ಹಚ್ಚಿದ್ದಿದ್ರೆ ನೆಕ್ಸ್ಟ್ ಡೇ ಹತ್ಬೇಕಿತ್ತು, ನೆಕ್ಸ್ಟ್ ಡೇ ಸೈಲೆಂಟ್ ಆಗಿತ್ತು. ಒಂದು ರಿಯಾಕ್ಷನಿಂದ ಬರ್ತಾ ಇರೋದಿದು, ನನ್ನಿಂದಲ್ಲ. ನನ್ನ ಪ್ರಶ್ನೆ ಒಪ್ತೀರಾ ಈ ಮಾತು? ಒಪ್ತೀರಾ ಈ ಮಾತು? ಹುಬ್ಬಳ್ಳಿಯಲ್ಲಿ ಮಾತಾಡಿದ್ದಕ್ಕೆ ನೆಕ್ಸ್ಟ್ ಡೇ ಬಂದು ಕ್ಯಾಮ್ರಾಗಳೆಲ್ಲ ಇಟ್ಕೊಂಡು ಏನೋ ಹೇಳಿದ್ರು. ನೀವು ಕಾದ್ರಿ, ಯಾರಿಗೆ ಹೇಳಿದ್ದು, ಏನಾಯಿತು, ಏನು ನಡೀತು, ಯಾಕೆ ಸುದೀಪ್ ಅವ್ರು ಯಾವತ್ತೂ ಮಾತಾಡಲ್ಲ, ಹಿಂಗೆ ಮಾತಾಡಿದ್ರು ಅಂತ. ಇಂಡಸ್ಟ್ರಿ ಒಂದು ನಿಮಿಷ ಸರ್, ಒಂದು ನಿಮಿಷ. ಸೃಷ್ಟಿ ಆಗ್ತಾ ಇತ್ತು, ಸ್ಪಷ್ಟತೆ ಬರ್ತಾ ಇರಲಿಲ್ಲ ಸರ್, ಅಲ್ಲಿಗೆ ಬರ್ತಾ ಇಲ್ಲ. ಅದೇ ಸರ್, ನೀವು ಊಟ ನೀನೇ ಮಾತಾಡಿ. 3 ಪ್ರಶ್ನೆಗಳಿತ್ತು. ಇದು ಫೋರ್ಟಿಫೈ ತಂಡ ಕೇಳಿದ್ರ, ದರ್ಶನ್ ಅವರ ಅಭಿಮಾನಿ ಹೇಳಿದ್ರ, ಮತ್ತೆ ಪೈರಸಿ ಹೇಳಿದ್ರ. 3 ಪ್ರಶ್ನೆಗಳು. ಓಕೆ, ಈಗ ನಿಮ್ಮ ಎಷ್ಟು ಮೆಚೂರ್ಡ್ ನೀವು? ಮೆಚೂರ್ಡ್ ತಾನೆ, ಬುದ್ಧಿ ಇದೆಯಲ್ಲ. ಪ್ರತಿ ಕಡೆ ಕೂತಲ್ಲಿ 45 ಹೊಗಳ್ತೀನಿ, ತಮ್ಮ ಅಂತೀನಿ. ಶಿವಣ್ಣನ ಬಗ್ಗೆ ಯಾವತ್ತೋ ಯಾರೋ ಅಲ್ಲಿ ಕನ್ನಡದ ಬಗ್ಗೆ ಮಾತಾಡಿದ, ಕರ್ನಾಟಕದಲ್ಲಿ ಬೆಂಕಿ ಹತ್ಕೊಂಡು ಅವ್ರನ್ನ ಎಳಿಬೇಕಾದ್ರೆ ರಿಪಬ್ಲಿಕ್ ಟಿವಿಯಲ್ಲಿ ಕೂತ್ಕೊಂಡು ನಾನು ಮಾತಾಡ್ತೀನಿ ಶಿವಣ್ಣನ ಬಗ್ಗೆ. 45 ಬಗ್ಗೆ ಮಾತಾಡ್ತೀನ? ಹಾಂ, ಅರ್ಜುನ್ ಬಗ್ಗೆ ಮಾತಾಡ್ತೀನ? ದಯವಿಟ್ಟು ಶಿವನ್ಗೆ ಹೋಗಿ ಕೇಳಿ, ಸುದೀಪ್ ಅವ್ರು ನಿಮ್ಗೆ ಆಡಿದಂತ ಅವ್ರು ನಕ್ಬಿಡ್ತಾರೆ. ಓಕೆ, ಇನ್ನೊಬ್ಬರು ವಿಚಾರಕ್ಕೆ ಬರ್ತೀನಿ. ಹೆಸರು ತಗೊಂಡ, ಓಕೆ, ಚಿತ್ರರಂಗದಲ್ಲಿ ಬೇರೆ ಕಲಾವಿದರೇ ಇಲ್ವಾ? ಅವ್ರು ಯಾರು ಯಾಕೆ ಅನ್ಲಿಲ್ಲ ಅವ್ರಿಗೆ ಹೇಳಿದ್ದು ಅಂತ? ಮೆಚೂರ್ಡ್ ಸರ್ ಹೇಳಿ. ಚಿತ್ರರಂಗದಲ್ಲಿ ಉಪೇಂದ್ರ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ದುನಿಯಾ ವಿಜಿ ಇದ್ದಾರೆ, ಗೋಲ್ಡನ್ ಸ್ಟಾರ್ ಇದ್ದಾರೆ, ರಿಷಬ್ ಶೆಟ್ಟಿ ಇದ್ದಾರೆ, ರಕ್ಷಿತ್ ಶೆಟ್ಟಿ ಇದ್ದಾರೆ, ಧ್ರುವ ಸರ್ಜಾ ಅವರಿದ್ದಾರೆ, ಯಶ್ ಇದ್ದಾರೆ. ಒಂದು ಗಂಟೆ ಮಾತ್ರ ಟಂಗ್ ಅಂತದೆ. ಇದು ಆ ದೇವಸ್ಥಾನಕ್ಕೆ ಹೋಗಿ ನೀವು ಕೇಳಬೇಕು, ಯಾಕೆ 5 ಸತಿ ಪೂಜೆ ಮಾಡಿದ್ರಿ ಅಂತ ನನಗೆ ಗೊತ್ತು. ಲೆಟ್ ಮಿ ಟೆಲ್ ಯು ಸರ್.